ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಕೂಡ ವಾಹನದಲ್ಲಿ ಓಡಾಡ್ತಾ ಇರ್ತೇವೆ. ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರಬಹುದು, ಹೀಗೆ ಅನೇಕ ವಾಹನಗಳಲ್ಲಿ ನಮ್ಮ ಪ್ರಯಾಣ ಸದಾ ಕಾಲ ಇರುತ್ತೆ. ಹಾಗೆ ಆಕಾಶಯಾನ ಮತ್ತು ವಿಶೇಷವಾಗಿ ಆಕಾಶ ಮಾರ್ಗದಲ್ಲೂ ಕೂಡ ಹೋಗುವಂಥದ್ದು, ಅನಂತರ ಸಮುದ್ರಯಾನ, ಹೀಗೆ ಅನೇಕ ರೀತಿಯಾದಂಥ ಯಾನಗಳನ್ನು ನಾವು ಪ್ರತಿನಿತ್ಯ, ಪ್ರತಿ ವರ್ಷ, ಪ್ರತಿ ಕ್ಷಣವೂ ಜೀವನದ ಒಂದು ಅಂಗವಾಗಿ ಮಾಡ್ತಾ ಇರ್ತೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಆ ಭಗವಂತನ ರಕ್ಷೆ ಅಥವಾ ಭಗವಂತನ ಅನುಗ್ರಹ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಪ್ರಯಾಣ ಸಮಯದಲ್ಲಿ ಸುರಕ್ಷತೆ, ಅಪಘಾತಗಳಿಂದ ರಕ್ಷಣೆ, ಹಾಗೆ ಕಾರ್ಯಸಿದ್ಧಿಗಾಗಿ ನಮ್ಮ ಹಿಂದೂ ಸನಾತನವಾದಂಥ ಧರ್ಮಗಳಲ್ಲಿ ಕೆಲವೊಂದಷ್ಟು ನಿರ್ದಿಷ್ಟವಾದಂತಹ ಶ್ಲೋಕಗಳನ್ನು ಹೇಳಿದ್ದಾರೆ. ನಮಗೆ ಹೊರಟಂತಹ ಕೆಲಸದಲ್ಲಿ ಜಯವಾಗಲಿ ಹೇಳುವಂಥದ್ದು ಎಲ್ಲ ಮಂತ್ರಗಳು ಕೂಡ ಇದ್ದಾವೆ. ಆದರೆ ಕೆಲವೊಂದಷ್ಟು ಉಪಯುಕ್ತವಾದಂಥ ಶ್ಲೋಕಗಳನ್ನು ಹಿಂದಿನ ಕಾಲದಿಂದನೂ ಕೂಡ ಪಠನೆ ಮಾಡ್ತಾ, ಹಾಗೆ ಅನೇಕ ಒಂದು ವ್ಯಕ್ತಿಗಳು ಇದನ್ನು ಒಳ್ಳೆ ರೀತಿಯಾಗಿ ತಿಳ್ಕೊಂಡು ಅದನ್ನು ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಒಂದು 2-3 ಭಾಗವಾಗಿ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಪ್ರಯಾಣ ಸಮಯದಲ್ಲಿ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸುತ್ತಾರೋ ಅಂಥವರಿಗೆ ದಾರಿಯುದ್ದಕ್ಕೂ ಯಾವುದೇ ರೀತಿಯಾದಂತಹ ಭಯ ಮತ್ತು ಆತಂಕ ಎರಡೂ ಕೂಡ ದೂರವಾಗುತ್ತೆ. ಅಂತಹ ಒಂದು ವಿಶೇಷವಾದಂತಹ ಮಂತ್ರಗಳಂತೆ ಇರುವಂಥ ಶ್ಲೋಕಗಳಿವು. ಒಂದು ಸರ್ವರಕ್ಷಾ ಪ್ರಯಾಣ ಶ್ಲೋಕ ಹೇಳುವಂಥದ್ದಿದೆ. ಇದು ವಾಹನ ಹತ್ತುವಾಗ ಅಥವಾ ದೀರ್ಘವಾಗಿ ನಾವು ಪ್ರಯಾಣ ಮಾಡುವಾಗ ಎಲ್ಲ ದಿಕ್ಕುಗಳಿಂದಲೂ ಕೂಡ ಭಗವಂತನ ಅನುಗ್ರಹ ಇರಲಿ, ರಕ್ಷಣೆ ಸಿಗಲಿ ಹೇಳುವಂತಹ ಒಂದು ಉದ್ದೇಶದಿಂದ ಶ್ರೀ ನರಸಿಂಹ ರಕ್ಷಾ ಮಂತ್ರ ಹೇಳುವಂತಹ ಮಂತ್ರ ಇದೆ. ಹಾಗಾಗಿ ಹನುಮಂತನನ್ನು ಕೂಡ ಸ್ಮರಣೆ ಮಾಡ್ತಾ ಲಕ್ಷ್ಮೀ ನರಸಿಂಹ ದೇವರ ಈ ಶ್ಲೋಕವನ್ನು ನೋಡಿ ಸ್ಕ್ರೀನಲ್ಲೂ ಕೂಡ ಹಾಕ್ತೇವೆ. ಹಾಗೆ ಇದನ್ನು ಪಠನೆ ಮಾಡುವಂತಹ ಒಂದು ಪ್ರಯತ್ನ ಮಾಡೋಣ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಲಕ್ಷ್ಮಣೋ ದಕ್ಷಿಣೆ ಪಾರ್ಶ್ವೇ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಸ್ಯ ನಾಸ್ತ್ಯ ಬಲಂ ಭಯಂ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಲಕ್ಷ್ಮಣೋ ದಕ್ಷಿಣೆ ಪಾರ್ಶ್ವೇ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಸ್ಯ ನಾಸ್ತ್ಯ ಭಯಂ ಭಯಂ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಲಕ್ಷ್ಮಣೋ ದಕ್ಷಿಣೆ ಪಾರ್ಶ್ವೇ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಸ್ಯ ನಾಸ್ತ್ಯ ಬಲಂ ಭಯಂ. ನೋಡಿ, ಈ ಶ್ಲೋಕದ ಭಾವಾರ್ಥ ಏನಂತಂದರೆ, ಮುಂದೆ ನರಸಿಂಹದೇವರು, ಹಾಗೆ ಹಿಂದೆ ಕೃಷ್ಣದೇವರು, ಬಲಗಡೆಗೆ ಲಕ್ಷ್ಮಣ ದೇವರು, ಹಾಗೆ ಎಡಗಡೆಗೆ ಸೀತಾಮಾತೆಯು, ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯು ರಕ್ಷಣೆಗಾಗಿ ನಿಂತಿರುವಾಗ ನನಗೆ ಯಾವುದೇ ರೀತಿಯಾದಂಥ ಭಯವೇ ಇಲ್ಲ ಅಥವಾ ಅಪಾಯವೇ ಇಲ್ಲ ಹೇಳುವಂಥ ಒಂದು ಶ್ಲೋಕದ ಅರ್ಥ. ಹಾಗಾಗಿ ಆ 4 ದಿಕ್ಕಿನಲ್ಲೂ ಕೂಡ ಆ ಭಗವಂತನು ನಮಗೆ ರಕ್ಷಣೆಯನ್ನು ಉಂಟು ಮಾಡಲಿ ಎಂಬುದಾಗಿ ನಾವು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಕಾರ್ಯಸಿದ್ಧಿಯಾಗಬೇಕು ನಾವು ಹೊರಡುವಂತಹ ಎಲ್ಲ ಕೆಲಸವಲ್ವ. ಕೆಲಸಕ್ಕೆ ಹೊರಟರೆ ಸಾಧ್ಯ ಇಲ್ಲ, ಅದು ಕೆಲಸ ಸಿದ್ಧಿಯಾಗಬೇಕು, ಅನುಕೂಲವಾಗಬೇಕು. ಅದರಿಂದ ನಮಗೆ ಸುರಕ್ಷಿತವಾಗಿ ಕಾರ್ಯಸಿದ್ಧಿಯಾಗಿ ನಾವು ಮನೆಗೆ ಮರಳಿ ಬರಬೇಕು. ಹಾಗಾಗಿ ನಮ್ಮಲ್ಲಿ ಪ್ರಾಚೀನ ಕಾಲದ ಪ್ರಸಿದ್ಧವಾದಂಥ ಧರ್ಮನಿಷ್ಠರಾದಂಥ ಅನೇಕ ರಾಜರುಗಳನ್ನೆಲ್ಲ ನಾವು
ಕೇಳಿರ್ತೇವೆ ಹೆಸರನ್ನು. ಅದನ್ನು ಕೂಡ ಆ ರಾಜರ ಹೆಸರುಗಳನ್ನು ಸ್ಮರಣೆ ಮಾಡುವ ಮಾತ್ರದಿಂದ ಕೆಲಸವು ಸುಲಭವಾಗಿ ಮುಗಿದು ಕ್ಷೇಮವಾಗಿ ಮನೆಗೆ ಮರಳಿ ಬರುವ ಹಾಗೆ ಆಗತ್ತೆ ಹೇಳುವಂತಹ ಒಂದು ಶ್ಲೋಕದ ಅರ್ಥವೂ ಕೂಡ ಇದೆ. ಹಾಗಾಗಿ ಇಂತಹ ಶ್ಲೋಕವನ್ನು ಕೂಡ ನಾವು ಪಠನೆ ಮಾಡೋಣ. ವೈನ್ಯಂ ಪೃಥುಂ ಹಯಮರ್ಜುನಂಚ ಶಾಕುಂತಲೇಯಂ ಭರತನ್ನಳಂಚ ಏತಾನ್ ಯಸ್ಮರತಿ ಪ್ರಯಾಣೆ ತಸ್ಯಾರ್ಥಸಿದ್ಧಿಃ ಪುನರಾಗಮಂಚ. ವೈನ್ಯಂ ಪೃಥುಂ ಹಯಮರ್ಜುನಂಚ ಶಾಕುಂತಲೇಯಂ ಭರತನ್ನಳಂಚ ಏತಾನ್ ಯಸ್ಮರತಿ ಪ್ರಯಾಣೆ ತಸ್ಯಾರ್ಥಸಿದ್ಧಿಃ ಪುನರಾಗಮಂಚ. ವೈನ್ಯಂ ಪೃಥುಂ ಹಯಮರ್ಜುನಂಚ ಶಾಕುಂತಲೇಯಂ ಭರತಂ ನಳಂಚ ಏತಾನ್ ಯಸ್ಮರತಿ ಪ್ರಯಾಣೆ ತಸ್ಯಾರ್ಥಸಿದ್ಧಿಃ ಪುನರಾಗಮಂಚ. ಇದರ ಭಾವಾರ್ಥ ಏನಂತಂದರೆ, ಪೃಥು ಮಹಾರಾಜ, ಕಾರ್ತಿವೀರ್ಯಾರ್ಜುನ, ಶಾಕುಂತಲೇಯ, ಭರತ ಹಾಗೆ ನಳ ಮಹಾರಾಜ ಇವರನ್ನು ವಿಶೇಷವಾಗಿ ಧರ್ಮನಿಷ್ಠ ರಾಜರುಗಳು ಎಂಬುದಾಗಿ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಹಾಗಾಗಿ ಇಂತಹ ರಾಜರ ಒಂದು ಸ್ಮರಣೆ ಮಾತ್ರದಿಂದ ನಮ್ಮ ಪ್ರಯಾಣವು ಸುರಕ್ಷಿತವಾಗಿ ನಮಗೆ ಕಾರ್ಯಸಿದ್ಧಿಯಾಗತ್ತೆ ಹೇಳುವಂಥದ್ದು ಈ ಒಂದು ಶ್ಲೋಕದ ಅರ್ಥ. ಹಾಗೆ ನಮಗೆ ನೋಡಿ ಬಹಳಷ್ಟು ಭಯ ಆಗತ್ತೆ. ಈಗ ಡ್ರೈವಿಂಗ್ ಗೊತ್ತಿದ್ದವರಿಗೆ ಪಕ್ಕಕ್ಕೆ ಡ್ರೈವಿಂಗ್ ಮಾಡ್ತಾ ಇದ್ದವರು ನೋಡಿದ್ರೂ ಕೂಡ ಭಯ ಆಗುತ್ತೆ ಅಲ್ವಾ? ಹಾಗಾಗಿ ಅಂತಹ ಭಯ ನಿವಾರಣೆಗೆ, ಅಪಾಯ ಬರದೇ ಇರಲಿ, ಆ ಭಗವಂತನ ರಕ್ಷಣೆ ಆಗಲಿ ಹೇಳುವಂತಹ ಮಹತ್ತರವಾದ ಉದ್ದೇಶದಿಂದ ವಾಹನ ಚಾಲನೆ ಮಾಡುವಾಗ ಅವರೂ ಕೂಡ ಮಾಡಬಹುದು, ಅಥವಾ ಪಕ್ಕದಲ್ಲಿರುವಂಥವರು ಕೂಡ ಪಠಿಸಬಹುದಾದಂಥ ಸರಳವಾದಂಥ ಒಂದು ಸ್ತೋತ್ರ ಇದು. ಮತ್ತು ನಮಗೆ ಕಷ್ಟ ಬರಬಾರದು, ಸಮಸ್ಯೆ ಬರಬಾರದು ಹೇಳುವುದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಶೇಷವಾಗಿ ಎಲ್ಲ ಶ್ಲೋಕಗಳನ್ನು ಕೂಡ ಪಠನೆ ಮಾಡುವಂಥದ್ದು ನಮ್ಮ ಸಂಪ್ರದಾಯಗಳು. ವಾಹನವನ್ನು ನಾವು ಚಲಾಯಿಸುವಂತಹ ಒಂದು ಸಮಯದಲ್ಲಿ ಸೀಟಿನಲ್ಲಿ ಕೂತ ತಕ್ಷಣ ಕಣ್ಣು ಮುಚ್ಕೊಂಡು ಮಹಾಗಣಪತಯೇ ನಮಃ ಅಂತ, ಅಥವಾ ಓಂ ಗಂಗಣಪತಯೇ ನಮಃ ಅಂಥೇಳಿ 3 ಬಾರಿ ಸ್ಮರಣೆ ಮಾಡುವ ಮಾತ್ರದಿಂದ, ಹಾಗೆ ನಮ್ಮ ಇಷ್ಟದೇವತೆ ಕುಲದೇವತೆಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಪ್ರಯಾಣವನ್ನು ಆರಂಭಿಸುವ ಮೂಲಕವಾಗಿ, ಹಾಗೆ ಮತ್ತು ನಾವು ಸಾರ್ವಜನಿಕ ವಾಹನ, ವಿಮಾನ, ಬಸ್ಸು, ಕಾರು, ಹೀಗೆ ಯಾವುದೇ ವಾಹನ ಇರಬಹುದು, ಇಂತಹ ವಿಶೇಷವಾದಂಥ ವಾಹನಗಳಲ್ಲಿ ಹೋಗ್ತಾ ಇರುತ್ತೇವೆ. ಇಂತಹ ಒಂದು ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಾವು ಹೊರಡುವ ಮಾತ್ರದಿಂದ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯಾಗಲಿ, ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸಂಕಷ್ಟಗಳೆಲ್ಲ ಪರಿಹಾರ ಆಗಿ ಎಲ್ಲರಿಗೂ ಕೂಡ ಭಗವಂತ ರಕ್ಷಣೆಯನ್ನು ಉಂಟು ಮಾಡಲಿ ಎಂಬುದಾಗಿ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ಇಂತಹ ಅನೇಕ ವಿಷಯಗಳನ್ನು ಈ ಒಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನೀವು, ಹಾಗೆ ಅದನ್ನು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.